ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ತಲೆಕಾಳು ಸಾಂಬಾರ್ ಈಸಿಯಾಗಿ ಮಾಡೋದನ್ನ ನಾವು ತೋರಿಸ್ತಾ ಇದ್ದೀವಿ. ಒಂದು ಪ್ಯಾನಿಗೆ ಸ್ಲೈಸ್ ಮಾಡಿರೋ ಅಂತಹ 2 ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದ್ಮೇಲೆ 2 ಪೀಸ್ ಚಕ್ಕೆ, ಆಮೇಲೆ 3ರಿಂದ 4 ಮೆಣಸು, 1 ಸ್ಪೂನ್ ಸೋಂಪು, ಈ ಮೂರನ್ನು ಕೂಡ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ 2ರಿಂದ 3 ಟೊಮ್ಯಾಟೊನ ಸ್ಲೈಸ್ ಮಾಡಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು 2ರಿಂದ 3 ನಿಮಿಷ. ಅದಾದ್ಮೇಲೆ ನಾವು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಅದ್ರ ಜೊತೆಗೆ 1.5 ಸ್ಪೂನ್ ಸಾಂಬಾರ್ ಮಸಾಲೆ ಪೌಡರ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಆಗ್ಬೇಕು. ಅಲ್ಲಿವರೆಗೂ ಕೂಡ ಇದಕ್ಕೆ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಫುಲ್ಲು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂತಾ ಇದೀವಿ. ಅದಾದ್ಮೇಲೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂತಹ ತಲೆ ಕಾಳನ್ನ ಕುಕ್ಕರ್ ನಲ್ಲಿ ಇಡ್ತಾ ಇದೀವಿ. ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಂತಾ ಇದೀವಿ. ಅದಾದ್ಮೇಲೆ ನಾವು ಆಲ್ರೆಡಿ ಬೇಯಿಸಿರೋ ಅಂತಹ ನೀರ್ನ ನಾವು ಚೆಲ್ಲಕ್ ಹೋಗಿಲ್ಲ, ನೀವು ಕೂಡ ಚೆಲ್ಬೇಡಿ. ಅದೇ ನೀರ್ನ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಆ ನೀರ್ನ ಮಿಕ್ಸ್ ಮಾಡ್ಕೋಬೇಕು. ನೀವು ಆ ನೀರ್ನ ಚೆಲ್ಲೋದಕ್ಕೆ ಏನು ಹೋಗ್ಬೇಡಿ. ಆಮೇಲೆ ನಾವ್ ಯೂಸ್ ಮಾಡಿರೋದು 1 kg ತಲೆಕಾಳು. ನೀವು ಕೂಡ ನೀರ್ನ ಅಳತೆ ತಕ್ಕಷ್ಟು ನೀರ್ನ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದ್ರ ಜೊತೆಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಅದಾದ್ಮೇಲೆ 1 ಕುದಿ ಬರೋವರೆಗೂ ವೇಟ್ ಮಾಡಿ. ಅದಾದ್ಮೇಲೆ ವಿಜಿಲ್ನ 2 ವಿಜಿಲ್ ಹೋಗೋವರೆಗೂ ಕೂಡ ಬೇಯಿಸ್ಕೋಬೇಕು. ಅದಾದ್ಮೇಲೆ ತಲೆಕಾಳು ಸಾಂಬಾರ್ ಈಸಿಯಾಗಿ ರೆಡಿ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ ನೀವು ಮುದ್ದೆ, ಅನ್ನ ಅಥವಾ ದೋಸೆ ಏನಾದ್ರೂ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ತುಂಬಾ ಪೇಷನ್ಸ್ ಇಂದ ಈ ವಿಡಿಯೋ ನೋಡಿರೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.